ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಒಂದು ಕಲ್ಯಾಣೋತ್ಸವ ಮಾಡಿ ಮತ್ತೆ ರಾತ್ರಿಗೆ ಉತ್ಸವ ಪಲ್ಲಕ್ಕಿ ಒಳಗೊಂಡು ಮತ್ತೆ ಕರಗ ಇರುತ್ತೆ. ಮತ್ತು ಏನು ನಮ್ಮ ಈ ದೇವಸ್ಥಾನಗಳಲ್ಲಿ ಏನು ನಮ್ಮ ಈ ಕಾರ್ಯಕ್ರಮ ಮಾಡೋದ್ರಿಂದ ಈ ಸುತ್ತಮುತ್ತ ಗ್ರಾಮಗಳಿಂದ ಸಾಕಷ್ಟು ಜನ ಆಗಮಿಸ್ತಾರೆ. ಸೊ ಅದೇ ರೀತಿ ಅವರಿಗೆ ಬರುವಂಥವ್ರಿಗೆ ಭಕ್ತಾದಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆಲ್ಲ ಪ್ರಸಾದ ಎಲ್ಲ ನೀಡಿ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಸೊ ಹೊಸದಾಗಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆದ ನಂತರ ಇದು ಮೊದಲನೆಯದಾಗಿ ನಿನ್ನೆ ವಾರ್ಷಿಕೋತ್ಸವ ಸಮಾರಂಭನೆ ಮಾಡಲಾಯಿತು. ನಿನ್ನೆ ಹೋಮಗಳಿತ್ತು. ಅದೇ ರೀತಿ ಇವತ್ತು ಬೆಳಗ್ಗೆ ಎಲ್ಲ ದೇವಸ್ಥಾನಗಳಲ್ಲಿ ಅಭಿಷೇಕ ಪೂಜೆಗಳಿತ್ತು. ನಂತರ ಕಲ್ಯಾಣ ಮಹೋತ್ಸವ ಇತ್ತು. ಕಲ್ಯಾಣ ಮಹೋತ್ಸವ ಆದ ತಕ್ಷಣ ಮಧ್ಯಾಹ್ನ ಊಟದ ವ್ಯವಸ್ಥೆ ಇತ್ತು. ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಊಟ ಮುಗಿದ ನಂತರ ಈಗ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇದ್ದಾರೆ. ಗೂಳೂರು ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು 300 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ. ಅದು ಹಳೆಯದಾದ್ದರಿಂದ ಗೂಳೂರು ಗ್ರಾಮಸ್ಥರೆಲ್ಲ ಸೇರಿ ಹೊಸದಾಗಿ ದೇವಸ್ಥಾನ ಹೋದ ವರ್ಷ ನಿರ್ಮಾಣ ಮಾಡಿದ್ದೀವಿ. ಇದು ಮೊದಲನೇ ವಾರ್ಷಿಕೋತ್ಸವ. ಶುಕ್ರವಾರ ಬಂದು ಮೊದಲನೇ ವಾರ್ಷಿಕೋತ್ಸವ. ನಿನ್ನೆ ಹೋಮಗಳು ಇದೆಲ್ಲ ಇತ್ತು. ಇವನೂರು ಗ್ರಾಮದಲ್ಲಿ 3 ದಿವಸಗಳ ಕಾಲ ಏನು ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೀವೋ ಅದಕ್ಕೆ ಎಲ್ಲ ಯುವಕರು, ನಮ್ಮ ಗ್ರಾಮದ ಎಲ್ಲ ಯುವಕರು ಮತ್ತು ಹಿರಿಯರು ಎಲ್ಲರೂ ಬಂದು ಎಲ್ಲ ರೀತಿಯಂತಹ ಸಹಕಾರ ಮಾಡಿರ್ತಾರೆ. ಆದ್ದರಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತೇನೆ. ओम शांति शांति। ನಾವು ಹೋದ ವರ್ಷ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ವಿ. ಅದರ ಸಲುವಾಗಿ ನಿನ್ನೆ ವಾರ್ಷಿಕೋತ್ಸವ ಅಂತ ಇಟ್ಕೊಂಡಿದ್ವಿ. ಅದರ ಜೊತೆಗೆ ಪ್ರತಿ ವರ್ಷವೂ ನಾವು ಇಲ್ಲಿ ಒಂದು ಊರಿನಲ್ಲಿ ನಮ್ಮ ದೇವಸ್ಥಾನದಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿದ್ವಿ. ಮತ್ತು ರಾತ್ರಿಗೆ ಉತ್ಸವ ಪಲ್ಲಕ್ಕಿ ಒಳಗೊಂಡು ಮತ್ತು ಕರಗ ಇರುತ್ತೆ. ಮತ್ತು ಏನು ನಮ್ಮ ಈ ದೇವಸ್ಥಾನಗಳಲ್ಲಿ ಏನು ನಮ್ಮ ಈ ಕಾರ್ಯಕ್ರಮ ಮಾಡೋದ್ರಿಂದ ಈ ಸುತ್ತಮುತ್ತ ಗ್ರಾಮಗಳಿಂದ ಸಾಕಷ್ಟು ಜನ ಆಗಮಿಸ್ತಾರೆ. ಸೊ ಅದೇ ರೀತಿ ಅವರಿಗೆ ಬರುವಂಥವ್ರಿಗೆ ಭಕ್ತಾದಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆಲ್ಲ ಪ್ರಸಾದ ಎಲ್ಲ ನೀಡಿ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಸೊ ನಿನ್ನೆ ಎಲ್ಲ ಒಂದು ವಾರ್ಷಿಕೋತ್ಸವ ಪ್ರೋಗ್ರಾಮು ನಡೀತಾರೆ. ಇವತ್ತು ಈಗ ಕಲ್ಯಾಣೋತ್ಸವ ನಡೆದಿದೆ. ರಾತ್ರಿಗೆ ಉತ್ಸವ ಮತ್ತು ಕರಗ
ಎಲ್ಲ ಇರುತ್ತೆ. ಎಲ್ಲ ದೇವಸ್ಥಾನ. ಸೊ ಹಂಗಾಗಿ ಒಳ್ಳೆ ಇವತ್ತು ಇಲ್ಲಿ ರಣಬೀರಮ್ಮ ದೇವಸ್ಥಾನ ಅಂತ ಇದೆ, ಇಲ್ಲಿ ಇವತ್ತು ರಾತ್ರಿ ಕರಗ ಇರುತ್ತೆ. ಸೊ ಅದೇ ರೀತಿ ಎಲ್ಲ ನಮ್ಮ ಊರಿನ ಗ್ರಾಮ ದೇವಸ್ಥಾನಗಳಿಂದ ಒಂದು ಪಲ್ಲಕ್ಕಿಗಳು ನಡೆಯುತ್ತೆ. ಸೊ ಅದೇ ರೀತಿ ನಮ್ಮ ಊರಿನ ನಮ್ಮ ಅಣ್ಣ ತಮ್ಮಂದಿರಗಳೆಲ್ಲ ಒಳ್ಳೆ ಸಹಕಾರದಿಂದ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೇ ರೀತಿ ಮುಂದೆ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ಇನ್ನೂ ಜೋರಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಸಂಕಲ್ಪ ಮಾಡ್ತೀವಿ. ಹೊಸದಾಗಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆದ ನಂತರ ಇದು ಮೊದಲನೆಯದಾಗಿ ನಿನ್ನೆ ವಾರ್ಷಿಕೋತ್ಸವ ಸಮಾರಂಭನೆ ಮಾಡಲಾಯಿತು. ನಿನ್ನೆ ಹೋಮಗಳಿತ್ತು. ಅದೇ ರೀತಿ ಇವತ್ತು ಬೆಳಗ್ಗೆ ಎಲ್ಲ ದೇವಸ್ಥಾನಗಳಲ್ಲಿ ಅಭಿಷೇಕ ಪೂಜೆಗಳಿತ್ತು. ನಂತರ ಕಲ್ಯಾಣ ಮಹೋತ್ಸವ ಇತ್ತು. ಕಲ್ಯಾಣ ಮಹೋತ್ಸವ ಆದ ತಕ್ಷಣ ಮಧ್ಯಾಹ್ನ ಊಟದ ವ್ಯವಸ್ಥೆ ಇತ್ತು. ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಊಟ ಮುಗಿದ ನಂತರ ಈಗ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇದ್ದಾರೆ ಯುವಕರು ಹಿರಿಯರು ಎಲ್ಲರೂ. ನಂತರ ಸಾಯಂಕಾಲ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ. ಸುಮಾರು ಸುತ್ತಮುತ್ತ ಊರುಗಳ ಭಕ್ತಾದಿಗಳು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಬರುವಂತಹ ಅಭಿಮಾನಿಗಳು ಎಲ್ಲರೂ ಸಹ ಇರ್ತಾರೆ. ಸುಮಾರು 3,000ದಿಂದ 4,000 ಜನ ಸೇರುವ ಸಂಭವ ಇದೆ. ನಮ್ಮ ಊರಿನಲ್ಲಿ ಸುಮಾರು 20-25 ವರ್ಷದಿಂದ ಕರಗ ಮಹೋತ್ಸವ ನಡೀತಾ ಇದೆ. ಅದೇ ರೀತಿ ಈ ವರ್ಷ ಕೂಡ ಕರಗ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಎಲ್ಲರೂ ಸೇರಿ. ಅದೇ ರೀತಿ ಎಲ್ಲ ದೇವರ ಐದು ದೇವಸ್ಥಾನದ ಪಲ್ಲಕ್ಕಿಗಳು ಉತ್ಸವ ಇರುತ್ತೆ. ರಾತ್ರಿ ಮೆರವಣಿಗೆ, ನಂತರ ಬೆಳಿಗ್ಗೆ ಅಗ್ನಿಗುಂಡ ಹೋಮ ಇರುತ್ತೆ. ಕೂಳೂರು ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು 300 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ. ಅದು ಹಳೆಯದಾದ್ದರಿಂದ ಕೂಳೂರು ಗ್ರಾಮಸ್ಥರೆಲ್ಲ ಸೇರಿ ಹೊಸದಾಗಿ ದೇವಸ್ಥಾನವನ್ನು ಹೋದ ವರ್ಷ ನಿರ್ಮಾಣ ಮಾಡಿದ್ದೀವಿ. ಇದು ಮೊದಲನೇ ವಾರ್ಷಿಕೋತ್ಸವ. ಶುಕ್ರವಾರ ಬಂದು ಮೊದಲನೇ ವಾರ್ಷಿಕೋತ್ಸವ. ನಿನ್ನೆ ಹೋಮಗಳು ಇದೆಲ್ಲ ಇತ್ತು, ಇವತ್ತೂ ಹೋಮಗಳೆಲ್ಲ ಇತ್ತು. ಇವತ್ತು ದೇವರ ಕಲ್ಯಾಣೋತ್ಸವ, ಸಾಯಂಕಾಲ ಇಲ್ಲಿ ಕರಗ ಇರುತ್ತೆ, ಆರ್ಕೆಸ್ಟ್ರಾ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ. 3 ದಿನಗಳು ಕಂಟಿನ್ಯೂ ಆಗಿ ಊಟದ ವ್ಯವಸ್ಥೆ ಇರುತ್ತೆ. ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನೈಟಿಗೆ 5 ಪಲ್ಲಕ್ಕಿಗಳಿರುತ್ತೆ. ಆರ್ಕೆಸ್ಟ್ರಾನು ಗ್ರ್ಯಾಂಡಾಗಿ ಇರುತ್ತೆ. ಸುತ್ತಮುತ್ತಲು ಸುಮಾರು 4-5 ಸಾವಿರ ಜನ ಇಲ್ಲಿ ಸೇರುವ ನಿರೀಕ್ಷೆ ಇರುತ್ತೆ. ಎಲ್ರಿಗೂ ಎಲ್ಲ ಅನುಕೂಲಗಳು, ಊಟದ ವ್ಯವಸ್ಥೆ ಪ್ಲಸ್ ಎಲ್ಲ ಅನುಕೂಲಗಳು ಮಾಡಿರ್ತೀವಿ. ನಮ್ಮ ಕೂಳೂರಿನ ಯುವಕರು ತಂಡದಿಂದ ಆರ್ಕೆಸ್ಟ್ರಾವನ್ನು ಮಾಡ್ತಾ ಇದ್ದಾರೆ. ಹಾಗೂ ಎಲ್ಲ ಕೂಳೂರಿನ ಹಿರಿಯರು ಕಿರಿಯರು ಎಲ್ಲರ ಸಹಕಾರದಿಂದ ವರ್ಷನೂ 1 ವರ್ಷಕ್ಕಿಂತ 1 ವರ್ಷ ಹೆಚ್ಚಾಗಿ ಡೆವಲಪ್ಮೆಂಟು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಇದಾದ ತನಕ ನಮ್ಮ ಹುಡುಗರು ಕೂಡ ಇದನ್ನು ಹಂಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಇದು. ಕೂಳೂರು ಗ್ರಾಮದಲ್ಲಿ 3 ದಿವಸಗಳ ಕಾಲ ಏನು ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೀವೋ ಅದಕ್ಕೆ ಎಲ್ಲ ಯುವಕರು, ನಮ್ಮ ಗ್ರಾಮದ ಎಲ್ಲ ಯುವಕರು ಮತ್ತು ಹಿರಿಯರು ಎಲ್ಲರೂ ಬಂದು ಎಲ್ಲ ರೀತಿಯಂತಹ ಸಹಕಾರ ಮಾಡಿರ್ತಾರೆ. ಆದ್ದರಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತೇನೆ. ಅದೇ ರೀತಿ ನಮ್ಮ ಚಂದ್ರಬಾಬು ನಾಯ್ಡುನವರು ಇಲ್ಲಿರತಕ್ಕಂಥ ಕೆಲವೊಂದು ಏನು ಅಮೌಂಟ್ ಕಲೆಕ್ಷನ್ ಆಗಲಿ, ಬೇರೆ ಏನು ಇಷ್ಟುವರೆಲ್ಲ ನಿರ್ವಹಿಸಿಕೊಂಡಿದ್ದಾರೆ. ಇವ್ರಿಗೂ ನಮ್ಮ ಯುವಕರ ಪರವಾಗಿ ಧನ್ಯವಾದ ಹೇಳ್ತಿದ್ದೀವಿ. ಅದೇ ರೀತಿ ಇವತ್ತು ರಾತ್ರಿ ಮನರಂಜನೆ ಕಾರ್ಯಕ್ರಮ ಆರ್ಕೆಸ್ಟ್ರಾವನ್ನು ಹಮ್ಮಿಕೊಂಡಿರುತ್ತೇವೆ. ಅದೇ ರೀತಿ ಇಲ್ಲಿ ರಣಬೀರಮ್ಮ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ, ದೀಪೋತ್ಸವ ಇರುತ್ತದೆ. ಮತ್ತು ಎಲ್ಲ ದೇವರುಗಳ ಊರಿನ ಎಲ್ಲ ಗ್ರಾಮ ದೇವತೆಗಳು ಮತ್ತು ವೇಣುಗೋಪಾಲ ಸ್ವಾಮಿ ಎಲ್ಲ ಪುಷ್ಪ ಪಲ್ಲಕ್ಕಿಗಳು ಅದ್ಧೂರಿಯಾಗಿರುತ್ತವೆ. ಅದಕ್ಕೆ ಎಲ್ಲರೂ ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾರೆ. ಇಲ್ಲಿಗೆ ಬರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಸದಸೆ ನಮಃ ಸದಸ್ಪತಿಯೇ ನಮಃ ಸಖೀನಾಂ ರೋಗಮುನಕ್ಷಸೆ ಪೃಥ್ವಿದ್ಯಾ ಕೃತಾಲೋಕಂ ದೇವೀಂ ಪವಿತ್ರಂ ಕುರ್ಯಾಸಂ. ಓಂ ಅಚ್ಯುತಾಯ ಮಹಂತಾಯ ನಮಃ ಗೋವಿಂದಾಯ ನಮಃ. ಹಸ್ತಾನಂದ ಗೋವಿಂದಾಭ್ಯೋ ನಮೋ ನಮಃ. ಓಂ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ.
विष्णुवे नमः श्रीकृष्णाय नमः वामनाय नमः श्रीधराय नमः निरुद्धाय पुरुषोत्तमाय नमः दक्षिणप्रदेशाय नमः हरिये नमः कृष्णाय नमः ओम 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 भुवः सुभः महा ओम जय ओम तत्सम तत्सवितुर्वरेण्यं भर्गो देवस्य धीमहि यो नः प्रचोदयात् ओमापो ज्योतिरसो अमृतं भूर्भुवस्सुं श्री गोविंद 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 श्री भगवतो महापुरुषस्य महाशिवराज्ञया प्रवर्तमानस्य ब्रह्मणादिदेवरोदय श्रीचेतुराकल्पे वैवस्वतमन्वन्तरे कविगे प्रथम पदैकं बुद्धिगे वर्धवर्षे वर्धवन्दे दण्डकारण्ये गोदावरे दक्षिणे शालिवाटिके गोदावतारचान्द्रमानेन मङ्गलकर गोदा नाम संवत्सरे उत्तरायणे शिशिर ऋतु ग्रीष्म ऋतु ज्येष्ठ मासे शुक्लपक्षे वासरः वासरस्थो मदवासयुक्तायां शुभनक्षत्राशुभयोग शुभकर्णाय यौवना विशेषविशिष्टायाम् अस्यां शुद्धगोदाज्ञावगोदाङ्किरोगं श्रीरुक्मिणी सद्गोमसमिति वेणुगोपाल सोमपरब्रह्मणे नमो नमः नानाविधगोत्रोद्भवस्यां नानाविधनामदेशां सकुटुम्बस्यां क्षेमस्थैर्यविजयविरावि आयुरारोग्यैश्वर्याभिवृद्ध्यर्थं धनगणकोत्सवानाभिवृद्ध्यर्थं इष्टकाम्यार्थप्रसिद्ध्यर्थं पुत्रपौत्राभिवृद्ध्यर्थं श्रीरुक्मिणी सद्गोमसमिति वेणुगोपाल परब्रह्मणे नमो नमः चम चतुर्शते ओम शांति शांति शांति।